ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ಕಷ್ಟ ಟೈಮಲ್ಲಿ ಎಲ್ಲರೂ ಮನೇಲಿ ಸೇಫ್ ಆಗಿರಿ ಮತ್ತು ಬಿ ಪ್ರೊಟೆಕ್ಟೆಡ್. ನನಗೆ ಸಬ್ಸ್ಕ್ರೈಬ್ ಮಾಡಿದ ಎಲ್ರಿಗೂ ತುಂಬ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಈ ಕ್ರೇಯಾನ್ಸ್ ಫ್ಯಾಮಿಲಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಮತ್ತು ಇವತ್ತು ನನ್ನ ಹಿಂದಿನ ವಿಡಿಯೋನಲ್ಲಿ ಟ್ವಿನ್ ಫ್ಲೇಮ್ ಬಗ್ಗೆ ಹೇಳಿದ್ದೆ. ಈಗ ಅದು ಟ್ವಿನ್ ಫ್ಲೇಮ್ ಏನಪ್ಪ ಅಂತಂದರೆ, ನಮ್ಮ ಜೀವನದಲ್ಲಿ ಮೊದಲೇ ಹೇಳಿದಾಗೆ ನಾನಾ ಥರದ ಜನಗಳದ್ದು ಪರಿಚಯ ಆಗುತ್ತೆ, ಬರ್ತಾರೆ. ಅಲ್ಲಿ ಕೆಲವರು ಏನಾಗ್ತಾರಪ್ಪ ಅಂದರೆ ನಮ್ಮ ಜೀವನದ ಕೊನೆ ತನಕ ಬರ್ತಾರೆ. ಕೆಲವು ರಿಲೇಷನ್ನಲ್ಲಾಗಲಿ ಫ್ರೆಂಡ್ಸ್ ಆಗಲಿ ಯಾರಾದರೂ ಕೆಲವರು ನಮ್ಮ ಒಂದು ಜೀವನದ ಕೊನೆ ತನಕ ನಮ್ಮ ಜೊತೆ ಚೆನ್ನಾಗಿರ್ತಾರೆ. ಆ ಒಳ್ಳೆಯ ಟ್ವಿನ್ ಫ್ಲೇಮ್ಗಳದು. ಅದರಲ್ಲಿ ಕೆಲವು ನಮ್ಮ ಒಂದು ಸೋಲ್ಮೇಟ್ ಆಗಿ ಸೋಲ್ಮೇಟ್ ಆಗೋ ಒಂದು ಚಾನ್ಸ್ ಇರುತ್ತೆ. ಆ ಸೋಲ್ಮೇಟ್ ಅಂದರೆ ಏನಪ್ಪ ಅಂದರೆ, ಅಲ್ಲಿ ಒಂದು ರೊಮ್ಯಾಂಟಿಕ್ ಕನೆಕ್ಷನ್ ಇರುತ್ತೆ. ಅವರು ನಮ್ಮ ಜೀವನ ಸಂಗಾತಿಯಾಗಿ ಕೊನೆ ತನಕ ಬರೋ ಒಂದು ಚಾನ್ಸ್ ಇರುತ್ತೆ. ಅದು ಜೀವನದಲ್ಲಿ ಎಲ್ರಿಗೂ ಆಗಲ್ಲ. ಕೆಲವರು ಮಧ್ಯ ಬಿಟ್ಟು ಹೋಗ್ಬೋದು, ಕೆಲವ್ರಿಗೆ ಕೊನೆ ತನಕ ಒಂದು ಸಂಪೂರ್ಣ ಜೀವನ ನಡೆಸ್ಬೋದು. ಅದರಲ್ಲಿ ನಾವು ಚೆನ್ನಾಗಾದಾಗ ಖುಷಿಯಾಗಿ ಎಲ್ಲ ನಡ್ಸ್ಕೊಂಡು ಹೋಗೋಣ. ಕೆಲವು ಸರಿ ಆಗದಿರುವಾಗ ಬೇಜಾರು ಮಾಡ್ಕೋಬಾರ್ದು. ಜೀವನ ಮುಂದೆ ತುಂಬ ವಿಶಾಲವಾಗಿದೆ. ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಹೇಳ್ತಾ ಇಲ್ಲಿ 3 ಫೈಲ್ ಇಟ್ಟಿದ್ದೀನಿ. 1, 2, 3 ಇದು ಲರ್ನ್ ಫ್ರಮ್ ಲೈಫ್, ಮತ್ತು ಸೆಕೆಂಡ್ ಒನ್ ಪ್ರೇಯರ್ಸ್ ಆ್ಯಂಡ್ ವಿಶಸ್, ಮೇಕ್ ಅ ಮೂವ್. ಇದು 3 ಫೈಲ್ ಮಾಡಿದ್ದೀನಿ. 2 ಮಿನಿಟ್ಸ್ ಮೆಡಿಟೇಟ್ ಮಾಡಿ ನಿಮಗೆ ಯಾವ ಫೈಲ್ ಇಷ್ಟ ಆಗುತ್ತೋ ಅದನ್ನು ತಗೊಳ್ಳಿ. 3 ನೋಡಿ ನಿಮಗೆ ಯಾವುದು ರೆಸೊನೇಟ್ ಆಗುತ್ತೆ ಅದನ್ನು ನೀವು ತಗೊಳ್ಳಿ. ಇದನ್ನು ಇಲ್ಲಿರೋ ಒಂದು ಮೆಸೇಜಸ್ನ ನಿಮ್ಮ ಒಂದು ಜೀವನದಲ್ಲಿ ಒಂದು ಗೈಡ್ಲೈನ್ಸ್ ಆಗಿ ತಗೊಂಡು ನಿಮ್ಮ ಜೀವನ ಮುಂದೆ ಚೆನ್ನಾಗಾಗಲಿ ಅಂತ ಹೇಳ್ತಾ ನೋಡೋಣ. ಒಂದು ಫೈಲ್ ನಂಬರ್ 1 ನೋಡೋಣ. ಹಲೋ, ಫೈಲ್ ನಂಬರ್ 1, ನೀವು ಲರ್ನ್ ಫ್ರಮ್ ಲೈಫ್ ಈ ಕಾರ್ಡನ್ನು ಆರಿಸ್ಕೊಂಡಿದ್ದೀರಾ. ಇದು ನಿಮ್ಮ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಏನು ಮೆಸೇಜ್ ಕೊಡುತ್ತೆ ನಿಮ್ಮ ಟ್ಯಾರೋ ಕಾರ್ಡ್ಸ್. ಕ್ವೀನ್ ಆಫ್ ಪೆಂಟಕಲ್ಸ್ ಮತ್ತೆ ದಿ ಎಂಪರರ್ ಮತ್ತೆ 6 ಆಫ್ ವ್ಯಾಂಡ್ಸ್. ಆಲ್ ಆರ್ ಗುಡ್ ಕಾರ್ಡ್ಸ್. ದ ಮೂನ್, ಬಾಟಮ್ ಆಫ್ ದಿ ಡೆಕ್. ಇಲ್ಲಿ ಏನು ಎನರ್ಜಿ ಇದೆಯಪ್ಪ ಅಂತಂದರೆ, ಇದು 3 ಪಾಸಿಟಿವ್ ಕಾರ್ಡ್ಸು. ಕ್ವೀನ್ ಆಫ್ ಪೆಂಟಕಲ್ಸ್, ಇದು ಕ್ವೀನು, ಈ ಎಂಪರರು, ಇದೆಲ್ಲ ನೀವೊಬ್ಬರು ಒಂದು ಗ್ರೇಸ್ಫುಲ್ ಪರ್ಸನ್ ಇಲ್ಲಿ ನನಗೆ ಅನ್ನಿಸ್ತಾ ಇದೆ. ಒಂದು ಕ್ವೀನ್ ಹೇಗೆ ನಡ್ಸ್ಕೊಂಡು ಹೋಗುತ್ತೆ ಹಾಗೆ ನಿಮ್ಮ ಒಂದು ಲೈಫನ್ನು ನಡ್ಸ್ಕೊಂಡು ಹೋಗ್ತೀರಾ ನೀವು. ಇಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಇದೆ. ದಿ ಎಂಪರರ್, ನಿಮ್ಮ ಪರ್ಸನ್ನು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ಡ್, ಒಂದು ಸ್ವಲ್ಪ ನಿಮಗಿನ ವಯಸ್ಸಲ್ಲಿ ದೊಡ್ಡವರಾಗಿ ಇದ್ದಾರೆ ಅಂತ ಅನಿಸುತ್ತೆ. ಸ್ವಲ್ಪ ನಿಮಗಿನ ವಯಸ್ಸಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು. ಮತ್ತು ಇದು ಮ್ಯಾರೇಜೆಲ್ಲ ಆಗೋ ಒಂದು ಸೂಚನೆ ಇದೆ. ಮುಂದೆ ಮ್ಯಾರೇಜ್ ಆಗಿ, ಇದು ಕ್ವೀನ್ ಇರೋದ್ರಿಂದ ಫರ್ಟಿಲಿಟಿ ಇರುತ್ತೆ, ಮಕ್ಕಳಾಗಿ ಮುಂದೆ ನಿಮ್ಮ ಒಂದು ಇದು ರಿಲೇಷನ್ಶಿಪ್ನ ಮುಂದೆ ಚೆನ್ನಾಗಿ ನಡ್ಕೊಂಡು ಹೋಗೋ ಒಂದು ಸೂಚನೆ ಕಾಣ್ತಾ ಇದೆ ನನಗೆ. ಮತ್ತು ಇಲ್ಲಿ ಎಂಪರರ್ ಇರೋದ್ರಿಂದ ಅವರು ಒಂದು ಎಕ್ಸ್ಪೀರಿಯನ್ಸ್ಡ್, ಒಂದು ತುಂಬ ಜೀವನದಲ್ಲಿ ಕಷ್ಟ ಸುಖ ನೋಡಿರೋಂಥ ಒಂದು ವ್ಯಕ್ತಿ. ಇಬ್ಬರೂ ಅಷ್ಟೇ, ನೀವು ಒಂದು ಗ್ರೌಂಡೆಡ್ ಪರ್ಸನ್ಸ್ ನೀವಿಬ್ರು. ನನಗನ್ನಿಸ್ತಾ ಇದೆ ನಿಮ್ಮ ಒಂದು ಲೈಫ್ನ ನೀವು ಮುಂದೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀರಾ. ಇದು 6 ಆಫ್ ವ್ಯಾಂಡ್ಸ್, ಇದು ವಿಕ್ಟ್ರಿ ತೋರಿಸುತ್ತೆ. ಮತ್ತು ನಿಮಗೆ ಇಬ್ರಿಗೂ ಅಥವಾ ಇಬ್ಬರು ಕೆಲಸದಲ್ಲಿದ್ದರೆ ನಿಮಗೆ ಒಂದು ಒಳ್ಳೆ ಕೆಲಸ
ಒಳ್ಳೆ ಪೊಸಿಷನ್ಗೆ ಹೋಗ್ತೀರಾ ಇಬ್ರು ಅಂತ ತೋರಿಸ್ತಾ ಇದೆ. ಇಲ್ಲಿ ಒಂದು ಬ್ಲೆಸ್ಸಿಂಗ್ಸ್ ಏನಿದೆ ನೋಡೋಣ. ನೀವು ಜೀವನ ಏನು ಅನ್ನೋದನ್ನ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಇದು ಅ ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್, ಒಂದು ನ್ಯೂ ಬಿಗಿನಿಂಗ್ ಇದೆ ನಿಮಗೆ. ಮುಂದೆ ಒಳ್ಳೆ ಭವಿಷ್ಯ ಇದೆ. ಮತ್ತು ನಥಿಂಗ್ ಈಸ್ ಯೆಟ್ ಸೆಟ್ ಇನ್ ಸ್ಟೋನ್. ಈಗ ಸದ್ಯದಲ್ಲಿ ಇನ್ನೂ ಏನು ಕಾಣ್ತಾ ಇಲ್ಲ, ಆದರೆ ಮುಂದೆ ಅ ನ್ಯೂ ಬಿಗಿನಿಂಗ್, ದೆರ್ ಇಸ್ ಎ ನ್ಯೂ ಸ್ಟಾರ್ಟ್ ಇದೆ. ಮತ್ತೆ ಟೇಕ್ ಟೈಮ್ ಟು ಬ್ರೀದ್ ಔಟ್. ನಿಮ್ಮ ಪ್ರಾಸ್ಪರಿಟಿ ಲೈಸ್ ಅಹೆಡ್, ಬಾಟಮ್ ಆಫ್ ದಿ ಡೆಕ್. ಇಲ್ಲಿ ನಾನು ಹೇಳ್ದೆ ಅಲ್ಲ, ಇದು ಕ್ವೀನ್ ಆಫ್ ಪೆಂಟಕಲ್ಸ್. ನೀವು ನಿಮ್ಮ ಒಂದು ಜೀವನನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀರಾ, ಆ ಒಂದು ಕೆಪಾಸಿಟಿ ಇದೆ ನಿಮಗೆ, ಇಬ್ಬರಲ್ಲೂ ಇದೆ. ಇದು ಎಂಪರರು ಮತ್ತು ಇದು ಕ್ವೀನ್ ಆಫ್ ಪೆಂಟಕಲ್ಸ್. ಒಂದು ಹಣಕಾಸಾಗಲಿ, ಒಂದೇನೇ ಆಗಲಿ, ಒಂಥರ ತುಂಬ ಎಲ್ಲದರಲ್ಲೂ ಒಂದು ಮನಸ್ಸು ಕೊಟ್ಟು ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀರಾ. ಮತ್ತು ಅದು ಸಕ್ಸಸ್ ತೋರಿಸ್ತಾ ಇದೆ ಇಲ್ಲಿ. ಒಂದು ಹೊಸ ಒಂದು ಬಿಗಿನಿಂಗ್ ಇದೆ, ಒಂದು ಹೋಪ್, ನ್ಯೂ ಬಿಗಿನಿಂಗ್ ಎಲ್ಲದರಲ್ಲೂ. ಮತ್ತು ಇದು ಮ್ಯಾರೇಜಲ್ಲಿ ತೋರಿಸ್ತಾ ಇದೆ. ಮ್ಯಾರೇಜ್ ಆಗಿ ಮುಂದೆ ಮಕ್ಕಳಾಗಿ ತುಂಬ ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡ್ತೀರಾ ಮುಂದೆ. ಆದರೆ ಈಗ ಸದ್ಯದಲ್ಲಿ ಇದೇನೂ ತೋರಿಸ್ತಾ ಇಲ್ಲ, ಆದರೆ ಮುಂದೆ ನಿಮಗೆ ಒಳ್ಳೆ ಒಂದು ಭವಿಷ್ಯ ಇದೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಮಾಡಿ ಎಫರ್ಟ್ಸ್ ಹಾಕ್ಕೊಂಡು ಒಂದು ಸ್ವಲ್ಪ ನಡ್ಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದೆ. ಪ್ರಾಸ್ಪರಿಟಿ ಲೈಸ್ ಅಹೆಡ್. ಮುಂದೆ ನಾನು ಹೇಳ್ದೆ ಅಲ್ಲ, ಪ್ರಾಸ್ಪರಿಟಿ ಇದೆ. ಇದೆಲ್ಲ ನೋಡಿದಾಗ ಮುಂದೆ ನಿಮಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳ್ತಾ ಇದೆ. ಅದಕ್ಕೆ ನಿಮ್ಮ ಒಂದು ಏನು ಹೇಳುತ್ತೆ, ತುಂಬ ಚಾನ್ಸ್ ಬಂದಿದೆ. ಈಗಲ್ಲಿದೆ ಫೆದರ್, ಲವ್ ಎರಡಿದೆ. ನೋಡಿದ್ರಾ? ನಿಮ್ಮ ಡ್ರೀಮ್ಸ್ ಆರ್ ಕಮಿಂಗ್ ಟ್ರೂ. ಮತ್ತು ಇದು ಆರ್ಮಿ ಬ್ಯಾಡ್ಜ್, ಟ್ರಾವೆಲಿಂಗ್ ಎಲ್ಲ ಇದೆ. ಟ್ರಾವೆಲಿಂಗ್, ಇದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಇದು ಐ ಮಾಸ್ಕ್, ಗಿಟಾರ್, ಸ್ಟ್ರೆಂತ್, ವಿಂಗ್ಸ್, ಹಾರ್ಟ್ ವಿತ್ ವಿಂಗ್ಸ್. ಇದು ಏಂಜಲ್ ಒಂದು ಸೈನ್. ಇದೆರಡೂ, ಇದು ಹಾರ್ಟ್ ವಿತ್ ವಿಂಗ್ಸ್ ಮತ್ತು ಇದು ಈ ವಿಂಗ್ಸ್ ಅಷ್ಟೇ. ಈಗಲ್ ಏನಪ್ಪ ತೋರಿಸುತ್ತೆ, ಮಾಸ್ಕ್ ಮತ್ತು ಇದು ಐ ಮಾಸ್ಕ್ ಮತ್ತು ಈಗಲ್ ಏನು ತೋರಿಸುತ್ತೆ ಅಂದರೆ, ನಿಮ್ಮ ಒಂದು ದೃಷ್ಟಿ, ನಿಮ್ಮ ಒಂದು ಫೋಕಸ್ ಮಾಡೋದು ಮುಂದಿನ ಒಂದು ಭವಿಷ್ಯದ ಬಗ್ಗೆ ನಿಮಗೆ ಒಂದು ಒಳ್ಳೆ ದೂರದೃಷ್ಟಿ ಇದೆ. ಚೆನ್ನಾಗಿ ಫೋಕಸ್ ಮಾಡಿ ನಿಮ್ಮ ಒಂದು ಏನು ಮುಂದೆ ಗುರಿ ಇದೆ, ಏನು ಭವಿಷ್ಯ ಇದೆ, ಅದನ್ನು ನಡ್ಸ್ಕೊಂಡು ಹೋಗ್ತೀರಾ ನೀವು ಅಂತ ತೋರಿಸ್ತಾ ಇದೆ. ಅದರ ಬಗ್ಗೆ ನಿಮಗೆ ಒಂದು ಸ್ಟ್ರಾಂಗ್ ಯು ಆರ್ ವೆರಿ ಸ್ಟ್ರಾಂಗ್, ಬೋತ್ ಆಫ್ ಯು. ಇದೂ ಸ್ಟ್ರೆಂತ್ ತೋರಿಸುತ್ತೆ. ಮತ್ತು ನಿಮ್ಮ ಡ್ರೀಮ್ಸು, ನೀವೇನೇನು ಮುಂದೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲ ನಡೆಯುತ್ತೆ. ಮತ್ತು ನಿಮಗೆ ಸ್ವಲ್ಪ ಮ್ಯೂಸಿಕಲ್ಲಿ ಎಲ್ಲ ಒಂದು ಇಂಟ್ರೆಸ್ಟ್ ಇದೆ. ಮತ್ತು ಇದು ಎರಡು ಬಂದಿದೆ, ಇದು ಸೈನು, ಇದು ಸೋಲ್ಜರ್ಸ್ ಬ್ಯಾಡ್ಜ್, ಇದು ಬ್ರಿಟಿಷ್ ಸೋಲ್ಜರ್ಸ್ ಬ್ಯಾಡ್ಜ್. ಇದು ಎರಡಿರೋದ್ರಿಂದ ನಿಮಗೆ ಮುಂದೆ ಒಂದು ಯು ಆರ್ ಅ ಸೋಲ್ಜರ್ಸ್, ಬೋತ್ ಆಫ್ ಯು. ಎರಡು ಬಂದಿದೆ ನೋಡಿ, ಇದು ಒಂದು ನಿಮ್ಮದು, ಒಂದು ಅವ್ರದ್ದು, ಇಬ್ಬರದು. ಎರಡು ಇರೋದ್ರಿಂದ ಯು ಬೋತ್ ಆರ್ ಸ್ಟ್ರಾಂಗ್. ಈ ಕಾರ್ಡ್ಸೂ ಅದೇ ತೋರಿಸ್ತಾ ಇದೆ. ಒಂದು ಎಂಪರರ್, ಒಂದು ಕ್ವೀನ್. ಇಬ್ಬರೂ ಯು ಆರ್ ವೆರಿ ಸ್ಟ್ರಾಂಗ್. ಎಲ್ಲ ಮ್ಯಾನೇಜ್ ಮಾಡೋದು, ಪ್ರತಿಯೊಂದೂ ದುಡ್ಡಾಗಲಿ, ಇದು ರಿಲೇಷನ್ಶಿಪ್ಗಳಾಗಲಿ, ಯಾವುದೇ ಒಂದು ಸಂಬಂಧಗಳನ್ನು ನೀವು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀರಾ
ಅಂತ ತೋರಿಸ್ತಾ ಇದೆ. ಯು ಆರ್ ವೆರಿ ಸ್ಟ್ರಾಂಗ್. ಇದು ಚೆನ್ನಾಗಿ ಬಂದಿದೆ. ಮತ್ತು ನಿಮ್ಮ ಡ್ರೀಮ್ಸ್ ಎಲ್ಲ ಮುಂದೆ ಚೆನ್ನಾಗಾಗುತ್ತೆ. ಪ್ರಾಸ್ಪರಿಟಿ ಲೈಸ್ ಅಹೆಡ್ ಅಂತ ಹೇಳ್ತಾ ಫೈಲ್ ನಂಬರ್ 1 ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಲೋ, ಫೈಲ್ ನಂಬರ್ 2. ನೀವು ಇದು ಪ್ರೇಯರ್ಸ್ ಆ್ಯಂಡ್ ವಿಶಸ್ ಕಾರ್ಡನ್ನು ಆರಿಸ್ಕೊಂಡಿದ್ದೀರಾ. ನಿಮ್ಮ ಒಂದು ಕಾರ್ಡ್ಗಳು ಏನು ಹೇಳುತ್ತೆ ನೋಡೋಣ. ಟ್ಯಾರೋ ಕಾರ್ಡ್ಸ್ ಇಲ್ಲಿ. ನಿಮ್ಮ ಒಂದು ಟ್ವಿನ್ ಫ್ಲೇಮ್ ಕರೆಂಟ್ ಫೀಲಿಂಗ್ಸು, ಚಾರಿಯಟ್, ನೈನ್ ಆಫ್ ಸ್ವರ್ಡ್ಸ್, ಮತ್ತು ಇದು 5 ಆಫ್ ಕಪ್ಸ್, ಮತ್ತು ಬಾಟಮ್ ಆಫ್ ದಿ ಡೆಕ್ ನೈಟ್ ಆಫ್ ಸ್ವರ್ಡ್ಸ್ ತೋರಿಸ್ತಾ ಇದೆ. ನೋಡೋಣ. ಇಲ್ಲಿ ನೀವು ಒಂದು ಸ್ಟ್ರಾಂಗ್ ಪರ್ಸನ್ ಆಗಿದ್ದೀರಾ. ನೀವು ಯಾವುದೋ ಒಂದು ಒಳ್ಳೆ ಕೆಲಸದಲ್ಲಿದ್ದೀರಾ ಅಂತ ಕಾಣ್ತದೆ. ಮತ್ತು ನೀವು ಒಂದು ವೆಲ್ ಬಿಲ್ಟ್, ಮತ್ತು ನೀವು ಎಲ್ಲ ಒಂದು ಚೆನ್ನಾಗಿರೋ ಮನೆ, ಕಾರು ಎಲ್ಲ ಇದೆ. ಆದರೆ ನಿಮ್ಮ ಫೀಲಿಂಗ್ಸು ಸ್ವಲ್ಪ ಇಲ್ಲಿ ನೋಡೋಣ ಏನು ಹೇಳುತ್ತೆ ಅಂತ. ಫೀಲಿಂಗ್ಸ್ ಏನಪ್ಪ ಅಂತಂದರೆ, ನಿಮಗೆ ಯಾಕೋ ಒಂಥರ ಎಷ್ಟೊಂದೆಲ್ಲ ಇದ್ರೂ ಸಹಿತ ನಿಮಗೆ ಮನಸ್ಸಲ್ಲಿ ಏನೋ ಒಂದು ಬೇಜಾರು. ಯಾಕೆ ಅಂತ ನೋಡೋಣ. ಅಥವಾ ನಿಮ್ಮ ಹಳೆ ಫೀಲಿಂಗ್ಸ್ ಎಲ್ಲ ನೆನೆಸ್ಕೊಂಡು, ಹಳೆ ನಿಮ್ಮದು ಹಿಂದಿನ ರಿಲೇಷನ್ಶಿಪ್ ಎಲ್ಲ ನೆನೆಸ್ಕೊಂಡು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದೀರಾ. ಆದರೆ ಅದು ಏನು ಹೇಳುತ್ತೆ ನೋಡೋಣ. ಕರೆಂಟ್ ಫೀಲಿಂಗ್ಸ್, ನಿಮ್ಮ ಕರೆಂಟ್ ಫೀಲಿಂಗ್ಸ್ ಏನು ಹೇಳುತ್ತೆ ನೋಡೋಣ. ಅದು ನೀವು ಕಾರ್ಡ್ ಪ್ರೇಯರ್ಸ್ ಆ್ಯಂಡ್ ವಿಶಸ್ ಕಾರ್ಡ್ ತಗೊಂಡಿದ್ದೀರಾ. ಇಲ್ಲಿ ದಿ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್. ಆಯಿತಾ? ಮತ್ತೆ 3 ಕಾರ್ಡ್ ತೆಗಿತೀನಿ ನಾನು. ಇದರಲ್ಲಿ ಏನು ಹೇಳುತ್ತೆ ನೋಡೋಣ. ಹ್ಯಾವ್ ಫೇತ್ ಇನ್ ಯೋರ್ ಡ್ರೀಮ್ಸ್. ಮತ್ತೆ 1 more ಕಾರ್ಡ್. A win-win outcome is forecast. ಮತ್ತೆ ಅದೇ ಬಂದಿದೆ ನಿಮಗೆ. ಇಲ್ಲಿ ಬಾಟಮ್ ಆಫ್ ದಿ ಡೆಕ್, ಯು ಆರ್ ವೆರಿ ಕ್ಲೋಸ್ ಟು ಅಚೀವ್ ಯುವರ್ ಗೋಲ್. ನೋಡಿದ್ರಾ? ನಿಮ್ಮ ಒಂದು ಟ್ವಿನ್ ಫ್ಲೇಮ್, ಇಲ್ಲಿ ಫೀಲಿಂಗ್ಸು ನಿಮ್ದು ಏನಿದೆ, ನೀವೆಲ್ಲ ಚೆನ್ನಾಗಿದ್ದೀರಾ. ಆದರೆ ಏನೋ ಒಂದನ್ನು ನೆನೆಸ್ಕೊಂಡು ಬೇಜಾರು ಮಾಡ್ಕೊಂಡಿದ್ದೀರಾ. ಎಷ್ಟೊಂದೆಲ್ಲ ಇದ್ರೂ ಯಾವುದೋ ಒಂದು ಕಳೆದು ಹೋಗಿರೋ ಒಂದು ರಿಲೇಷನ್ಶಿಪ್ಗೋಸ್ಕರ ಬೇಜಾರು ಮಾಡ್ಕೊಂಡಿರೋ ಹಾಗೆ ಕಾಣ್ತಾ ಇದೆ ಇಲ್ಲಿ. ಆದರೆ ಮುಂದೆ ಒಂದು ಒಳ್ಳೆ ಒಂದು ನಿಮಗೆ ಚೆನ್ನಾಗಿರೋದು ಒಂದು ರಿಲೇಷನ್ಶಿಪ್ ಬರುತ್ತೆ. ಒಂದು ಯೋಚನೆ ಮಾಡಬೇಡಿ, ಅದು ಮುಂದೆ ತುಂಬ ಚೆನ್ನಾಗಾಗುತ್ತೆ. ಕೆಲವು ಏನೋ ಆ ಒಂದು ಹಳೆ ಫೀಲಿಂಗ್ಸು ಅದರಲ್ಲಿ ತುಂಬ ಮುಳುಗೋಗಿದ್ದೀರಾ ನೀವು. ಕೆಲವು ಸರಿ ಹೌದು, ಕೆಲವು ಒಂದು ನಾವು ಹೇಳ್ದಾಗೆ, ನಾವು ಅಂದ್ಕೊಂಡಂಗೆ ಎಲ್ಲ ಜೀವನದಲ್ಲಿ ನಡೆಯಲ್ಲ. ಆಯಿತಾ? ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಪ್ರೇಯರ್ಸ್ ಆ್ಯಂಡ್ ವಿಶಸ್ ದೇವ್ರ ಹತ್ರ ಸ್ವಲ್ಪ ಕೇಳ್ಕೋಬೇಕು. ನಮ್ಮ ಜೀವನದಲ್ಲಿ ಏನು ಬರಬೇಕು ಅಂತ ಇರುತ್ತೆ ಅದು ಬರುತ್ತೆ. ಆದರೆ ಆಗದೇ ಇರೋದನ್ನು ನೆನೆಸ್ಕೊಂಡು ಕೊರಗಬಾರ್ದು. ಆಗಲಿಲ್ಲ, ಅದು ಸಿಕ್ಕಲಿಲ್ಲ, ನಮಗೆ ನಮ್ಮ ಜೀವನದಲ್ಲಿ ಏನು ಸಿಗಬೇಕೋ ಅದು ನಮ್ಮ ದೇವ್ರ ಏನು ಹಣೆಯಲ್ಲಿ ಬರೆದಿರ್ತಾರೋ ಅದೇ ಆಗೋದು ಮುಂದೆ. ಅದಕ್ಕೋಸ್ಕರ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ಳೋದೆಲ್ಲ ಬೇಡ ಅಂತ ನಿಮ್ಮ ಈ ಕಾರ್ಡ್ಸ್ ಎಲ್ಲ ಹೇಳ್ತಾ ಇದೆ. ಇಲ್ಲಿ ಆಲ್ರೆಡಿ ನಿಮಗೇನೋ ಒಂದು ಬೇಜಾರಿದೆ, ಆದರೆ ನೀವು ಒಂದು ಒಳ್ಳೆ ಪೊಸಿಷನಲ್ಲಿದ್ದೀರಾ. ಯು ಆರ್ ವೆರಿ ಸ್ಟ್ರಾಂಗ್. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಮೊದಲು. ವಾಟ್ ಯು ಆರ್. ಕಳೆದು ಹೋಗಿದ್ದಕ್ಕೆಲ್ಲ ಯೋಚನೆ ಮಾಡ್ಕೋಬಾರ್ದು.
ದಿ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್. ನೀವು ಏನಕ್ಕೆ ನೀವು ಇಲ್ಲಿ ಕೇಳ್ತಾ ಇದ್ದೀರಾ, ದೇವ್ರೆ ನನಗೆ ಯಾಕೆ ಈ ಥರ ಆಯಿತು, ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ಕೊಂಡಿದ್ದೀರಾ ನೀವು ಎಷ್ಟೋ ಸರಿ. ಅದಕ್ಕೆ ಆನ್ಸರ್ ಇಲ್ಲಿ ಇದೆ. ದಿ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್. ಬರುತ್ತೆ ಮುಂದೆ. ಒಳ್ಳೆ ದೇವರು ಯಾವಾಗನೂ ಕತ್ಲೇನೆ ಕೊಡಲ್ಲ, ರಾತ್ರಿನೇ ಇರಲ್ಲ ಯಾವಾಗನೂ. ರಾತ್ರಿ ಆದಮೇಲೆ ಬೆಳಕು ಆಗೇ ಆಗುತ್ತೆ. ಒಳ್ಳೆ ಆಪರ್ಚುನಿಟೀಸ್ ಬರುತ್ತೆ ಅಂತ ನಿಮಗೆ ಇಲ್ಲಿ ಇದೆಲ್ಲ ಬ್ಲೆಸ್ಸಿಂಗ್ಸ್ ಕಾರ್ಡ್. ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್. ನೀವು ಏನೇನು ಮುಂದೆ ಕನಸು ಇಟ್ಕೊಂಡಿದ್ರಿ ಅದೆಲ್ಲ ಮುಂದೆ ನಡೆಯೋ ಒಂದು ನಿಮ್ಮ ವಿಶಸ್ಸು, ನಿಮ್ಮ ಡ್ರೀಮ್ಸು ಎಲ್ಲ ಮುಂದೆ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಯು ಜಸ್ಟ್ ರಿಲೀಸ್ ದಿ ಪಾಸ್ಟ್. ಡೋಂಟ್ ಕ್ಲಿಂಗ್ ಟು ಯುವರ್ ಪಾಸ್ಟ್ ಹ್ಯಾಪ್ನಿಂಗ್ಸ್. ಅದಕ್ಕೆ ಅಂಟ್ಕೋಬಾರ್ದು ಯಾವಾಗನೂ, ಹಿಂದೆ ಇದಾಯಿತು 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 ಅಂತ. ಆಯಿತು, ಹೊರಟೋಯ್ತದು, ಹೋಗಲಿ. ಏನೋ ಒಂದು ಫೇಸ್ ಆಫ್ ಲೈಫ್ ಮುಗ್ದೋಯ್ತು. ನೆಕ್ಸ್ಟ್ ಫೇಸ್ ಆಫ್ ಲೈಫ್ ಈಸ್ ಯುವರ್ ಡ್ರೀಮ್ಸ್, ಯುವರ್ ಗೋಲ್ಸ್. ಇಟ್ ಈಸ್ ಕಮಿಂಗ್ ಟ್ರೂ ಅಂತ ಹೇಳ್ತಾ ಇದೆ ಇಲ್ಲಿ ಕಾರ್ಡ್ಸ್. ಆ ವಿನ್ ಔಟ್ಕಮ್ ಈಸ್ ಫೋರ್ಕಾಸ್ಟ್. ಮುಂದೆ ಚೆನ್ನಾಗಾಗುತ್ತೆ. ಇದು ತುಂಬ ಪಾಸಿಟಿವ್ ಕಾರ್ಡ್ಸು, ಬ್ಲೆಸ್ಸಿಂಗ್ಸ್ ಇವೆಲ್ಲ. ಇದನ್ನು ಇಟ್ಕೊಂಡು ನೀವು ಮುಂದೆ ಖುಷಿಯಾಗಿ ನಿಮ್ಮ ಮುಂದಿನ ಒಂದು ಏನು ಮಾಡಬೇಕು ಅಂತ ಇದ್ದೀರಾ ಅದನ್ನು ಮಾಡ್ಕೋತಾ ಹೋಗಿ ಅಂತ ಇಲ್ಲಿ ಹೇಳ್ತಾ ಇದೆ. ಪ್ರೇಯರ್ಸ್ ಆ್ಯಂಡ್ ವಿಶಸ್ ಆರ್ ಫುಲ್ಫಿಲ್ಡ್. ಯುವರ್ ಪ್ರೇಯರ್ಸ್ ಆರ್ ಆನ್ಸರ್ಡ್. ಇದೆಲ್ಲ ನಿಮಗೆ ಚೆನ್ನಾಗಾಗುತ್ತೆ. ಒಳ್ಳೆ ಕಾರ್ಡ್ಸ್ ಬಂದಿದೆ ನಿಮಗೆ. ನೀವು ಏನೋ ಒಂದು ಹಳೇದು ನೆನೆಸ್ಕೊಂಡು ಬೇಜಾರು ಮಾಡ್ಕೊತಾ ಇರೋದನ್ನು ಬಿಟ್ಬಿಡಿ. ಮುಂದೆ ಹೋಗಿ. ನಿಮ್ಮ ಒಂದು ಚಾನ್ಸ್ ಏನು ಹೇಳುತ್ತೆ ನಿಮಗೆ ನೋಡೋಣ. ನಿಮ್ಮ ಚಾನ್ಸ್ ನೋಡಿ ಇಲ್ಲಿ ನಿಮಗೆ ಮುಂದೆ ಮತ್ತೆ ಲವ್ ಇದೆ. ಮತ್ತೆ ನೀವು ಇಬ್ಬರು ಚೆನ್ನಾಗಿ ಆಗ್ತೀರಾ. ಹಳೇದೇನೋ ಆಗಿದೆ ಅಥವಾ ಏನು ನಡೆದಿದೆಯೋ ಹಿಂದಿಂದು ಅದು ಮುಂದೆ ಚೆನ್ನಾಗಾಗೋದ್ರಲ್ಲಿದೆ, ಚೆನ್ನಾಗಾಗುತ್ತೆ. ಇದು ಮತ್ತೆ ನೋಡಿ, ಇದೂ ಅಷ್ಟೇ. ಇದು ಹಾರ್ಟ್ ವಿತ್ ವಿಂಗ್ಸ್. ಇದು ಅಷ್ಟೇ ಏಂಜಲ್ ಸೈನ್. ನಿಮಗೆ ಮತ್ತೆ ಜೀವನದಲ್ಲಿ ನಿಮಗೆ ಒಂದು ಪ್ರೀತಿ, ಒಂದು ವ್ಯಕ್ತಿ ಬರೋ ಒಂದು ಚಾನ್ಸ್ ಇದೆ. ಅಕಸ್ಮಾತ್ ಹಿಂದೆ ನಿಮ್ಗೆ ಏನಾದ್ರು ನಡೆದಿದ್ರೆ ಮುಂದೆ ಒಂದು ಒಳ್ಳೆ ವ್ಯಕ್ತಿ ಬರೋ ಒಂದು ಚಾನ್ಸ್ ಇದೆ ಅಂತ ಹೇಳ್ತಾ ಇದೆ ಇದು. ಮತ್ತೆ ವೀಲ್ ಆಫ್ ಫಾರ್ಚೂನ್ ಇದೆ, ಮತ್ತೆ ಕೀ ಟು ಸಕ್ಸಸ್, ಮತ್ತೆ ಇದು ನೀವು ಲೈಫ್ನ ಒಂದು ಒಳ್ಳೆ ದೃಷ್ಟಿಯಿಂದ ನೋಡಿ. ಮುಂದೆ ಚೆನ್ನಾಗಾಗುತ್ತೆ ಅನ್ನೋ ಒಂದು ಪಾಸಿಟಿವ್ ಥಿಂಕಿಂಗ್, ಆಶಾಭಾವನೆ ಇಟ್ಕೋಬೇಕು ಯಾವಾಗನೂ. ಲೈಫು ಹೀಗೆ ಇರೋಲ್ಲ, ಮುಂದೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಈ ಫೈಲ್ ನಂಬರ್ 2 ಕಾರ್ಡ್ದು ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಲೋ, ಫೈಲ್ ನಂಬರ್ 3. ನೀವು ಮೇಕ್ ಅ ಮೂವ್ ಕಾರ್ಡನ್ನ ಆರಿಸ್ಕೊಂಡಿದ್ದೀರಾ. ನಿಮ್ಮ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಇದು 2 ಆಫ್ ವ್ಯಾಂಡ್ಸ್, ಏಸ್ ಆಫ್ ಪೆಂಟಿಕಲ್ಸ್ ಮತ್ತೆ ಟೆಂಪರೆನ್ಸ್. ಬಾಟಮ್ ಆಫ್ ದಿ ಡೆಕ್ ಏನಿದೆ, ದಿ ಹರ್ಮಿಟ್. ಇಲ್ಲಿ ನೀವು ನಿಮ್ಮ ಒಂದು ರಿಲೇಶನ್ಶಿಪ್ ಬಗ್ಗೆ ತುಂಬ ಆಸೆಗಳು ಇಟ್ಕೊಂಡಿದ್ದೀರಾ. ಮುಂದೆ ತುಂಬ ಚೆನ್ನಾಗಾಗಬೇಕು ಅನ್ನೋ ಒಂದು ಆಸೆ ತುಂಬ ಇದೆ ನಿಮಗೆ. ಅದು ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಈ ಒಂದು ನಿಮ್ಮ ಆಸೆಗೆ ಇದು ಏಸ್ ಆಫ್ ಪೆಂಟಕಲ್ಸ್ ನಿಮ್ಮ ಆಸೆಗೆ ಒಂದು ಸ್ಟ್ರೆಂತ್ ಕೊಡುತ್ತೆ. ಇದು ಒಂದು ಒಳ್ಳೆ ಮುಂದೆ ಭವಿಷ್ಯ ಇದೆ, ಮುಂದೆ ಒಳ್ಳೆ ಒಂದು ಪ್ರಾಸ್ಪೆರಿಟಿ ಚೆನ್ನಾಗಾಗುತ್ತೆ ಮುಂದೆ. ಮತ್ತು ಟೆಂಪರೆನ್ಸ್ ಕಾರ್ಡ್ ಏನಪ್ಪ ತೋರಿಸುತ್ತೆ ಅಂದರೆ ಬ್ಯಾಲೆನ್ಸ್. ನಿಮ್ಮ ಮತ್ತು ಅವರ ಒಂದು ರಿಲೇಶನ್ಶಿಪ್ಪಲ್ಲಿ ಒಂದು ಒಳ್ಳೆ ಬ್ಯಾಲೆನ್ಸ್ ಇದೆ. ಏನೇ ಒಂದು ಕಷ್ಟ ಬರಲಿ, ಸುಖ ಬರಲಿ, ಏನೇ ಒಂದು ಆರ್ಗ್ಯುಮೆಂಟ್ಸ್ ಬಂದ್ರೂ ಎಲ್ಲನೂ ಸಮಾನವಾಗಿ ನೋಡಿಕೊಂಡು ಇಬ್ಬರೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಆ ಥರ ಇಲ್ಲಿ ಕಾಣ್ತಾ ಇದೆ ನನಗೆ. ಮತ್ತು ನಿಮ್ಮ ಬ್ಲೆಸ್ಸಿಂಗ್ ಇಲ್ಲಿ ಆಲ್ರೆಡಿ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ, ಟ್ರಾನ್ಸ್ಫಾರ್ಮೇಷನ್ನು, ಬ್ಲೆಸ್ಸಿಂಗ್ಸು ಎಲ್ಲ ಇದೆ. ಒಳ್ಳೆ ಕಾರ್ಡ್ಸ್ ಬಂದಿದೆ.
ಅದರಲ್ಲಿ ನಿಮ್ಮ ಬ್ಲೆಸ್ಸಿಂಗ್ಸ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಇದರಲ್ಲೂ ಒಂದು 3 ಕಾರ್ಡ್ ತೆಗಿತೀನಿ ನಾನು. ಲಕ್ ಈಸ್ ಆನ್ ಯುವರ್ ಸೈಡ್, ವೆರಿ ಗುಡ್. ಮತ್ತೆ 1 more ಕಾರ್ಡ್. ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್ ಅಂತ ಹೇಳ್ತಾ ಇದೆ. ಯು ಆರ್ ಗುಡ್ ಎನಫ್, 3 ಒಳ್ಳೆ ಕಾರ್ಡ್ ಬಂದಿದೆ. ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್. ಆಯ್ತಾ, ಇಲ್ಲಿ ಎಲ್ಲ ಒಳ್ಳೆ ಕಾರ್ಡ್ಸ್ ಬಂದಿದೆ. ನೀವು ಏನು ಅಂದ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ, ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲ ಚೆನ್ನಾಗಿ ನಡೆಯುತ್ತೆ. ಮತ್ತು ಇಲ್ಲಿ ಲಕ್ ಈಸ್ ಆನ್ ಯುವರ್ ಸೈಡ್. ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್. ನಿಮ್ಮ ಮನೆಯವರು ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಮುಂದೆ ನಡ್ಕೊಂಡು ಹೋದಾಗ, ನೀವು ಒಂದು ಸ್ವಲ್ಪ ಮನೆಯಲ್ಲೆಲ್ಲ ಹೇಳಿದಾಗ ಅವರು ಈ ಒಂದು ರಿಲೇಷನ್ಶಿಪ್ನ ಸ್ವಲ್ಪ ಟೆಸ್ಟ್ ಮಾಡ್ತಾರೆ, ನೋಡ್ತಾರೆ ಹೇಗೆ, ಯಾರು, ಏನು ಅನ್ನೋದೆಲ್ಲ ನೋಡಿದಾಗ ಅದರಲ್ಲಿ ನಿಮಗೆ ಒಂದು ಒಳ್ಳೆ ಔಟ್ಕಮ್ ಇದೆ. ಯು ಆರ್ ಗುಡ್ ಎನಫ್. ಅವರು ಯಾರೇ ನಿಮ್ಮ ಆಗಲಿ ನಿಮ್ಮ ಪರ್ಸನ್ದು ಒಂದು ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ಕಿಂಗ್ ಮಾಡಿದಾಗ ಯು ಆರ್ ಗುಡ್ ಎನಫ್ ಅಂದರೆ ನೀವು ಒಳ್ಳೆಯವರು, ಒಂದು ಚೆನ್ನಾಗಿ ಎಲ್ಲ ನಡ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಜೀವನದಲ್ಲಿ ಒಳ್ಳೆ ಕೆಲಸದಲ್ಲಿದ್ದೀರಾ, ಮುಂದೆ ಒಳ್ಳೆ ಪ್ರಾಸ್ಪರಿಟಿ ಇದೆ, ಎಲ್ಲನೂ ತೋರಿಸ್ತಾ ಇದೆ ಆಗಲೇ. ಅವರು ಇದನ್ನೆಲ್ಲ ಒಂದು ಬ್ಯಾಕ್ಗ್ರೌಂಡ್ ಚೆಕ್ಕಿಂಗ್ ಎಲ್ಲ ಮಾಡಿದಾಗ ಇದು ನೀವು ಎಲ್ಲದರಲ್ಲೂ ಚೆನ್ನಾಗಿದ್ದೀರಾ ಅನ್ನೋದು ಒಂದು ಕಾಣ್ ಬರ್ತಾ ಇದೆ ಇಲ್ಲಿ. ಯು ಆರ್ ಗುಡ್ ಎನಫ್ ಅಂತ ಅವ್ರಿಗೆ ಗೊತ್ತಾಗಿ ಈ ರಿಲೇಷನ್ಶಿಪ್ಗೆ ಎಲ್ಲರ ಒಂದು ಒಪ್ಪಿಗೆ ದೊರೆಯೋ ಒಂದು ಬ್ಲೆಸ್ಸಿಂಗ್ಸ್ ಇಲ್ಲಿ ಇದೆ. ನಿಮ್ಮ ಈ ಒಂದು 3 ಕಾರ್ಡ್ ಮತ್ತು ಇದೂ ಅಷ್ಟೇ, 3 ಒಳ್ಳೆ ಕಾರ್ಡ್ಸ್ ಬಂದಿದೆ. ಆಯಿತಾ, ಇದರಲ್ಲಿ ಯಾವ ಒಂದು ನೆಗೆಟಿವಿಟಿ ಆಗಲಿ, ಒಂದು ಬ್ಯಾಡ್ ಎನರ್ಜಿ ಆಗಲಿ ಏನೂ ಇಲ್ಲ, ಎಲ್ಲ ಚೆನ್ನಾಗಿದೆ. ನಿಮ್ಮ ಇಬ್ಬರ ಎನರ್ಜಿನೂ ಚೆನ್ನಾಗಿದೆ, ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ, ಮತ್ತು ಒಳ್ಳೆ ಬ್ಲೆಸ್ಸಿಂಗ್ಸ್ ಇದೆ. ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್. ಆಯಿತಾ, ಮನೆಯವರ ಒಪ್ಪಿಗೆ ಎಲ್ಲ ದೊರೆಯೋ ಒಂದು ಸೂಚನೆ ಕಾಣ್ತಾ ಇದೆ. ಮತ್ತು ಇಲ್ಲಿ ನಿಮ್ಮ ಒಂದು ಏನಪ್ಪ ಇದು ತುಂಬ ಬಂದಿದೆ, ನೋಡೋಣ. ನಿಮಗೆ ಒಳ್ಳೆ ಕಾರ್ಡ್ಸು ಬಂದಿದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಫೈಲ್ ನಂಬರ್ 3 ನಿಮ್ಮ ಒಂದು ಐ ಮಾಸ್ಕ್ ಮತ್ತು ಈಗಲ್ಲೂ ಇದು ಮುಂದೆ ಒಳ್ಳೆ ಒಂದು ಜೀವನದಲ್ಲಿ ಒಂದು ಒಳ್ಳೆ ದೃಷ್ಟಿ ಇಟ್ಕೊಂಡಿದ್ದೀರಾ, ಮುಂದೆ ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಗೋಲು, ನಿಮ್ಮ ಸಕ್ಸಸ್ ಆಗುತ್ತೆ ಗೋಲ್. ಯು ವಿಲ್ ಅಚೀವ್ ಯುವರ್ ಗೋಲ್ ಅಂತ ತೋರಿಸ್ತಾ ಇದೆ. ಇದು ಟ್ರಾವೆಲ್ ಎಲ್ಲ ಇದೆ, ಟ್ರಾವೆಲಿಂಗ್ ತೋರಿಸ್ತಾ ಇದೆ. ಇದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಲವ್ ಸೈನ್ ಇದೆ, ಪೆಂಟಕಲ್ ಇದೆ ನೋಡಿ ಇಲ್ಲಿ, ಇಲ್ಲೂ ಸ್ಟಾರ್, ಪೆಂಟಕಲ್, ಒಳ್ಳೆ ಮುಂದೆ ಪ್ರಾಸ್ಪರಿಟಿ ತೋರಿಸುತ್ತೆ ಅದು. ಮತ್ತೆ ಆಂಕರ್, ಸ್ಟ್ರೆಂತ್ ಕಾರ್ಡ್, ಇದು ವಿಂಗ್ಸ್, ಹಾರ್ಟ್ ವಿತ್ ವಿಂಗ್ಸ್, ಇದೂ ಒಂದು ಬ್ಲೆಸ್ಸಿಂಗ್ಸ್, ಏಂಜಲ್ ಬ್ಲೆಸ್ಸಿಂಗ್ಸ್ ತೋರಿಸುತ್ತೆ ನಿಮ್ಮ ಪ್ರೀತಿ ಬಗ್ಗೆ. ಇದು ಕೀ ಟು ಸಕ್ಸಸ್, ಇದು ಸಕ್ಸಸ್ ಆಗಿ ಮುಂದೆ ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್ ಅಂತ ಬ್ಲೆಸ್ಸಿಂಗ್ಸ್ ತೋರಿಸ್ತಾ ಇದೆ. ನಿಮ್ಮ ಈ ಒಂದು ರಿಲೇಷನ್ಶಿಪ್ಪು ತುಂಬ ಚೆನ್ನಾಗಾಗುತ್ತೆ ಅನ್ನೋ ಒಂದು ದೇವ್ರದ ಒಂದು ಬ್ಲೆಸ್ಸಿಂಗ್ ಇದೆ ಇದಕ್ಕೆ ಅಂತ ಹೇಳ್ತಾ ಈ ಫೈಲ್ ನಂಬರ್ 3 ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು.